ನಾಯಕರು ಹೌದು, ರಾಜ್ಯದ ನಾಯಕರು ಹೌದು. ಎಸ್, ಎಲ್ರಿಗೂ ಕೂಡ ಈ ಒಂದು ಸಂದರ್ಭಕ್ಕೆ ಸ್ವಾಗತವನ್ನು ಕೂಡ ಬಯಸ್ತೀನಿ. ಎಲ್ರಿಗೂ ಈ ದಿವಸಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದ ಸನ್ಮಾನ್ಯ ದೇವರಾಜ ಅರಸರ ದಾಖಲೆಯನ್ನು ಸರಿ ಮಾಡಿದ್ದಾರೆ. ಇವತ್ತಿಗೆ ನಾಳೆಯಿಂದ ದಾಖಲೆ ಸೃಷ್ಟಿಯಾಗ್ತದೆ. ಈ ದಾಖಲೆಯನ್ನು ಸರಿಗಟ್ಟಿರುವ ದಿವಸ ಇದು. ನಾನೀಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಕೂಡ ನನ್ನ ಒಂದು ಬೆಸ್ಟ್ ವಿಶಸ್ಸನ್ನು ಕೂಡ ಹೇಳಿದ್ದೇನೆ. ಇನ್ನೂ ಇರಬೇಕು, ನೀವು 28ಕ್ಕೂ ನೀವೇ ಮುಖ್ಯಮಂತ್ರಿ ಆಗಿರಬೇಕು ಅಂತಕ್ಕಂಥ ನನ್ನ ಅಭಿಲಾಷೆ ಇದೆ ಅಂತಲೂ ಕೂಡ ಅವರಲ್ಲಿ ನಾನು ಹೇಳ್ಕೊಂಡಿದ್ದೇನೆ. ಹಾಗಾಗಿ ದೇವರಾಜ ಅರಸರು ಕೂಡ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ನಿಮ್ಗೆ ಹೇಳಬೇಕು ಅಂದರೆ ಭೂ ಸುಧಾರಣೆ ಕಾಯ್ದೆ ಇದೆಯಲ್ಲ, ಭೂ ಸುಧಾರಣೆ ಕಾಯ್ದೆಯನ್ನು ಸಂವಿಧಾನದ 9ನೇ ಶೆಡ್ಯೂಲಿಗೆ ಸೇರಿಸೋದ್ರ ಮೂಲಕ ಕೋರ್ಟ್ ಪರಿವಿಯಿಂದ ಹೊರ ತಂದಂಥದ್ದು. ಅದು ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂತೇಳಿ ಈ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಭೂಮಿಯನ್ನು, ಸರ್ಕಾರದ ಭೂಮಿ ಅಲ್ಲ, ರೈತರ ಭೂಮಾಲೀಕರ ಭೂಮಿಯನ್ನು ಭೂರಹಿತರಿಗೆ ಹಂಚಿಕೆಯನ್ನು ಮಾಡದಂತಹ ಕೀರ್ತಿ ಸನ್ಮಾನ್ಯ ದೇವರಾಜ ಅರಸರು. ಅದರ ಜೊತೆಯಲ್ಲಿ ಏನು ಹಾವನೂರವರ ಹಿಂದುಳಿದ ವರ್ಗದ ವರದಿಯನ್ನು ಜಾರಿ ಮಾಡಿದಂಥವು, ಇವೆಲ್ಲವೂ ಕೂಡ ಸರ್ವಕಾಲಿಕ ದಾಖಲೆಗಳು. ಅದರ ಜೊತೆಯಲ್ಲಿ ಮತ್ತೊಂದು ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಕ್ಕಂಥದ್ದು, ಭೂ ಸುಧಾರಣೆ ಕಾಯ್ದೆ ಕಮ್ಯುನಿಸ್ಟರ ರಾಜ್ಯಗಳಲ್ಲೂ ಕೂಡ ಅಷ್ಟೊಂದು ಪರಿಣಾಮಕಾರಿಯಾಗಿ ಜಾರಿ ಆಗಲಿಲ್ಲ. ಕಮ್ಯುನಿಸ್ಟರು ಜ್ಯೋತಿ ಬಸವರವರು ಇಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಅವರು ಕೂಡ ಆ ರೀತಿಯ ಭೂ ಸುಧಾರಣೆ ಕಾಯ್ದೆ ತರಲಿಲ್ಲ. ಹಾಗೆಯೇ ನಂಬೂದ್ರಿಪಾದ್ ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಅವರು ಕೂಡ ಕೇರಳದಲ್ಲೂ ಕೂಡ ಅಷ್ಟೊಂದು ಕ್ರಾಂತಿಕಾರಿಕ ಭೂ ಸುಧಾರಣೆ ಕಾಯ್ದೆ ತರಲಿಲ್ಲ. ಅದನ್ನು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ದೇವರಾಜ ಅರಸರು ತಂದರು ಅಂತಕ್ಕಂಥ ಹೆಗ್ಗಳಿಕೆ. ಹಾಗೆಯೇ ಸನ್ಮಾನ್ಯ ಬಂಗಾರಪ್ಪನವರು ಕೂಡ ಗ್ರಾಮೀಣ ಕೃಪಾಂಕ ಏನು ನಿಗದಿ ಮಾಡಿ ತದನಂತರ ಅದು ನ್ಯಾಯಾಲಯದಲ್ಲಿ ಅನೂರ್ಜಿತಗೊಳಿಸಿದ್ದಾರೆ, ಬೇರೆ ವಿಚಾರ. ಆ ಚಿಂತನೆ ನಾನು ಹೇಳೋದು. ಅದ್ರ ಜೊತೆಯಲ್ಲಿ ಏನು ರೈತರಿಗೆ 10 HP ವರೆಗೂ ಕೂಡ ಪುಕ್ಕಟೆ ಕರೆಂಟನ್ನು ಕೊಡ್ತಕ್ಕಂಥದ್ದು, ಆಶ್ರಯ ಮತ್ತು ಆರಾಧನಾ ಜೊತೆಯಲ್ಲಿ ಇದು ಯಾವುದು ನಿಮ್ಮ ವಿಶ್ವ ಎಲ್ಲ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದಂಥವರು. ಆಗ ಮಕ್ಕಳು ಶಾಲೆಗೆ ಬಂದರೆ ಪ್ರತಿಯೊಂದು ಪೀರಿಯಡ್ಗೆ ₹1 ಕೊಡೋರು. ಆನಂತರ SM ಕೃಷ್ಣರವರು ಅವರು ಬಿಸಿ ಊಟದ ಯೋಜನೆಯನ್ನು ತಂದಂಥ ಈ ರೀತಿಯ ಸಾಧನೆಗಳನ್ನು ಮಾಡಿದಂಥವ್ರು. ಹಾಗೆಯೇ SM ಕೃಷ್ಣ ಅವರು ಕೂಡ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡೋದ್ರ ಮೂಲಕ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳುಗಳಿಗೆ ಒಂದು ಸ್ವಾತಂತ್ರ್ಯವನ್ನು, ಒಂದು ಆರ್ಥಿಕ ಚಿಂತನೆಯನ್ನು, ಸ್ವಾಭಿಮಾನವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ನಾನು ಯಾಕಿದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಈಗ ದೇವರಾಜ ಅರಸರು ಮಾಡಿದಂಥ ಕಾರ್ಯಕ್ರಮ, ಬಂಗಾರಪ್ಪನವ್ರು ಮಾಡಿದಂಥ ಕಾರ್ಯಕ್ರಮ, ಸಿದ್ದರಾಮಯ್ಯನವರು ಬೇರೆ 10 ಗ್ಯಾರಂಟಿ ಕೊಟ್ಟಿರ್ಬೋದು, ಏನೇ ಕೊಟ್ಟಿರ್ಬೋದು, ಆದರೆ ನನಗೆ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಅಂದರೆ ಅನ್ನಭಾಗ್ಯ ಕಾರ್ಯಕ್ರಮ. ಅನ್ನಭಾಗ್ಯ ಕಾರ್ಯಕ್ರಮ ಎಷ್ಟು ಮಟ್ಟಿನ ಒಂದು ಪರಿಣಾಮ ಬೀರಿದೆ ಅಂದರೆ ಸತ್ಪರಿಣಾಮ. ಇಡೀ ರಾಜ್ಯದಲ್ಲಿ ಒಬ್ಬರು ಕೂಡ ಉಪವಾಸದಲ್ಲಿ ಇವತ್ತು ಯಾರೂ ಇಲ್ಲ. ನಾನು ಹಳ್ಳಿಗಾಡಿನಿಂದ ಬಂದಿರೋರು, ಒಂದು ಕುಗ್ರಾಮದಿಂದ ಬಂದಿರತಕ್ಕಂಥವ್ರು. ನಾನೇ ಖುದ್ದಾಗಿ ನೋಡಿದ್ದೀನಿ. ಹಳ್ಳಿಗಳಲ್ಲಿ ಪಾಪ ಹೆಣ್ಮಕ್ಳು ಮೊದಲು ಮಕ್ಳಿಗೆ ಊಟ ಹಾಕ್ಸೋರು, ಏನಿದೆ ಅದರಲ್ಲೇ ಮಕ್ಳಿಗೆ ಹಂಚೋರು. ಅದಾದ ಮೇಲೆ ಗಂಡಿಗೆ ಹಂಚೋರು. ಈ ಅಮ್ಮನಿಗೆ ಏನು ಉಳಿಲಿಲ್ಲ ಅಂದರೆ ಬರೀ ನೀರು ಕುಡಿದು ಮಲ್ಕೊಳ್ತಾ ಇದ್ರು ಹೆಣ್ಮಕ್ಳುಗಳು. ಅದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಹಾಗಾಗಿ ಅಂತಹ ಒಂದು ದುಸ್ಥಿತಿಯನ್ನು ನಿವಾರಣೆ ಮಾಡಿದ್ದು ಅಂತ ಹೇಳಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಕಾರ್ಯಕ್ರಮ. ಅದು ನನಗೆ ಹೆಚ್ಚು ಪ್ರೀತಿಪೂರ್ವಕವಾದಂಥ ಕಾರ್ಯಕ್ರಮ. ಅದಕ್ಕೋಸ್ಕರ ನಾನು ಅವರಿಗೆ ಆ ಒಂದು ಪುಣ್ಯದ ಕಾರ್ಯಯೋಜನೆಯನ್ನು ಜಾರಿ ಮಾಡಿದ್ದಾರೆ, ಅವರಿಗೆ ಆ ಪುಣ್ಯ ತಟ್ಟಬೇಕು ಅಂತಕ್ಕಂಥ. ಅನ್ನಕ್ಕೆಷ್ಟು
ಮಹತ್ವ ಇತ್ತು ಅಂತಕ್ಕಂಥದ್ದನ್ನು ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವ್ರದ್ದೇ ಆದಂಥ ಅನುಭವನ ಹೇಳಿದ್ದಾರೆ. ಆದರೆ ನನ್ನ ಅನುಭವ ಬಹಳಷ್ಟು ಜನ ಉಪವಾಸ ಇದ್ದಂಥ ಕುಟುಂಬಗಳನ್ನು ನೋಡಿದ ಹಿನ್ನೆಲೆಯಲ್ಲಿ ಈ ಮಾತುಗಳನ್ನು ಹೇಳಿ ಅವರಿಗೆ ಇನ್ನೂ ಶ್ರೇಯಸ್ಸು ಆ ಪುಣ್ಯ ಅವರಿಗೆ ದೊರಕಲಿ ಇನ್ನು ಮುಂದಿನ ದಿನಗಳಲ್ಲಿ ಅಂತೇಳಿ ನಾನು ಆಶಯವನ್ನು ವ್ಯಕ್ತಪಡಿಸ್ತೇನೆ. ಹಾಗೆ ಸಿದ್ದರಾಮಯ್ಯನವರು ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡಿರ್ತಕ್ಕಂಥದ್ದಕ್ಕೆ ನಾನು ಹೆಚ್ಚು ವಿವರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಗ್ಯಾರಂಟಿ ಯೋಜನೆ ಮತ್ತೊಂದು ಇರಲಿ, ಅದ್ರ ಪರನೂ ಮಾತಾಡೋರಿದ್ದಾರೆ, ಅದ್ರ ವಿರುದ್ಧನೂ ಮಾತಾಡೋರಂಥವ್ರು, ಅದು ಒಂದು ರೀತಿಯ ವಾದ ಪ್ರತಿವಾದಗಳು ನಡೀತಾ ಇದ್ದಾವೆ. ಅದ್ರ ಬಗ್ಗೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ.